ಪ್ರೇಕ್ಷಕರೇ ನಮಸ್ಕಾರ. ನಾನು ಪತ್ರಕರ್ತ ಶ್ಯಾಮ್ ಕುಷ್ಟಗಿ. ಇವತ್ತು ರಾಜಕೀಯ ವಠಾರದಲ್ಲಿ ಜೂನಿಯರ್ ಖರ್ಗೆ ಎಂದೇ ಪ್ರಚಲಿತದಲ್ಲಿರುವ ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಕರಾರುಗಳ ಬೆಳವಣಿಗೆ ಕುರಿತು ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. RSSನ ಸಾಂವಿಧಾನಿಕ ಬದ್ಧತೆಯ ಕುರಿತು ತಕರಾರು ಎತ್ತಿರುವ ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಸ್ಪೆಷಲ್ ಕೋರ್ಟ್ನಿಂದ ಸಮನ್ಸ್ ಪಡೆಯುವ ಹಂತಕ್ಕೆ ಬಂದು ತಲುಪಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಂವಿಧಾನಿಕ ಬದ್ಧತೆ, ಅದರ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಆರ್ಥಿಕ ಪಾರದರ್ಶಕತೆಯನ್ನು ಪ್ರಶ್ನಿಸಿ ಈ ಜೂನಿಯರ್ ಖರ್ಗೆ ಪ್ರಿಯಾಂಕ್ ಅವರು ಪತ್ರ ಬರೆದು RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಂದ ಉತ್ತರ ಬಯಸಿದ್ರು. ಕರ್ನಾಟಕದ ಜನತೆ ಸೇರಿದಂತೆ ಭಾರತದ ನಾವು ಪ್ರತಿಯೊಬ್ಬರೂ ಈಗಾಗಲೇ ಈ ವಿಚಾರವನ್ನು ತಿಳಿದಿದ್ದೇವೆ. ಖರ್ಗೆ ಸಾಹೇಬರ ಪತ್ರಕ್ಕೆ ಸೌಮ್ಯವಾಗಿ ನಿರಾಕರಿಸಿದ ಭಾಗವತ್ ಅವರು ಸಂಘಕ್ಕೆ ನೋಂದಣಿ ಮಾಡಿಸುವ ಅಗತ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಎಂಬುದು ಕೂಡ ನಮಗೆ ಗೊತ್ತೇ ಇದೆ. ಪ್ರೇಕ್ಷಕರೇ, ಜೂನಿಯರ್ ಖರ್ಗೆಯವರ ಅಂದರೆ ನಮ್ಮ ಗೃಹ ಸಚಿವರ ಪತ್ರ, ಭಾಗವತರ ಗಂಭೀರವಾದ ಉತ್ತರ ಇದೆಯಲ್ಲ, ಇದೆಲ್ಲವೂ ಈಗ ಒಂದು ತಿಂಗಳ ಹಿಂದಿನ ಎಪಿಸೋಡ್ ಅಷ್ಟೇ. ಆದರೆ ಪ್ರೇಕ್ಷಕರೇ, ಈ ಖರ್ಗೆ ಸಾಹೇಬರ ಹೊಸ ತಕರಾರು ಲೇಟೆಸ್ಟ್ ವರಸೆ ಏನು ಗೊತ್ತೇನು? ತಾವು ಕರ್ನಾಟಕದಲ್ಲಿ ಗೃಹ ಖಾತೆ ಸಚಿವರಾಗಿ ಇರುವ ತನಕ RSS ನಡೆಸುವ ಪಥಸಂಚಲನಕ್ಕೆ ಚಾಚೂ ತಪ್ಪದೆ ಕರ್ನಾಟಕದಲ್ಲಿ ಅನುಮತಿ ಪಡೆಯಲೇಬೇಕು ಅಂತ ಸ್ಟ್ಯಾಂಡಿಂಗ್ ಆರ್ಡರ್ ಹೊರಡಿಸಿಬಿಟ್ಟಿದ್ದಾರೆ. ಹೀಗೆ ಗೃಹ ಖಾತೆಯ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು RSS ಹಿಂದೆ ಕೈ ತೊಳ್ಕೊಂಡು ನಿಂತಿರುವ ಈ ಜೂನಿಯರ್ ಖರ್ಗೆ ಸಾಹೇಬರು ಇದೀಗ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಪಡೆಯಬೇಕಾದಂತಹ ಪರಿಸ್ಥಿತಿ ಕೂಡ ಎದುರು ಹಾಕಿಕೊಂಡಿದ್ದಾರೆ. ಇದಕ್ಕೆ ಕಾರಣವೂ ಇದೆ. ವೀಕ್ಷಕರೇ, RSS ಸ್ವಯಂ ಸೇವಕರೊಬ್ಬರು ನಮ್ಮ ಗೃಹ ಸಚಿವ ಜೂನಿಯರ್ ಖರ್ಗೆ ಸಾಹೇಬರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಆ ಮೊಕದ್ದಮೆಯನ್ನು ಪರಿಗಣಿಸಿರುವ ವಿಶೇಷ ನ್ಯಾಯಾಲಯದ ಘನವೆತ್ತ ನ್ಯಾಯಾಧೀಶರಾದ ಶ್ರೀ ಸಂದೀಪ್ ಪಾಟೀಲ್ ಅವರು ಖರ್ಗೆ ಅವರ ತಕರಾರು ಅರ್ಜಿಯನ್ನು ತಳ್ಳಿಹಾಕಿದ್ದಾರೆ ಮತ್ತು ಜುಲೈ 21ಕ್ಕೆ ನ್ಯಾಯಾಲಯದ ಮುಂದೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸುವಂತೆ ಸಮನ್ಸ್ ಕೂಡ ಜಾರಿ ಮಾಡಿದ್ದಾರೆ. ಪ್ರೇಕ್ಷಕರೇ, ಸೂಕ್ಷ್ಮವಾಗಿ ನೋಡಿದಾಗ RSS ಬಗ್ಗೆ, ಖರ್ಗೆ ಅವರು ನಡೆದುಕೊಳ್ಳುತ್ತಿರುವ ವರ್ತನೆಯ ಬಗ್ಗೆ ಮುಖ್ಯಮಂತ್ರಿಯಾಗಲಿ ಅಥವಾ ಅವರ ಸಂಪುಟ ಸಹೋದ್ಯೋಗಿಗಳಾಗಲಿ ಪ್ರತಿಕ್ರಿಯೆ ನೀಡ್ತಾನೇ ಇಲ್ಲ. ಹೀಗಾಗಿ ಜೂನಿಯರ್ ಖರ್ಗೆ ಸಾಹೇಬರು ಈ ವಿವಾದವನ್ನು ತಾವೊಬ್ಬರೇ ಹ್ಯಾಂಡಲ್ ಮಾಡುವಂತಹ ಪರಿಸ್ಥಿತಿ ಕೂಡ ಅವರಿಗೆ ಎದುರಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಪ್ರೇಕ್ಷಕರೇ, ದೇಶದ ಯಾವುದೇ ಮೂಲೆಯಲ್ಲಿ RSS ತನ್ನ ಪಥಸಂಚಲನ ನಡೆಸಲು ಯೋಚಿಸಿದಾಗ ಸ್ಥಳೀಯ ಆಡಳಿತದಿಂದ ಲಿಖಿತ ಅನುಮತಿ ಪಡೆದ ನಂತರವೇ ಸ್ವಯಂ ಸೇವಕರ ಹೆಜ್ಜೆಗಳ ನಡಿಗೆ ಆರಂಭಿಸುವುದು ಅದರ ಪರಿಪಾಠ ಎಂಬುದು ಸಾಮಾನ್ಯ ಜನರಿಗೂ ಕೂಡ ತಿಳಿದ ವಿಚಾರವಾಗಿದೆ. ನೋಡಿ, ಅತ್ಯಂತ ಮಹತ್ವದ ಜವಾಬ್ದಾರಿಯುತ ಸ್ಥಾನ ಪ್ರತಿಯೊಂದು ಸರ್ಕಾರದ ಗೃಹ ಖಾತೆ ಅಲ್ವೇ? ಹೀಗಿರುವಾಗ ಇಂಥ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಂಡಿರುವ ನಮ್ಮ ಜೂನಿಯರ್ ಖರ್ಗೆ ಸಾಹೇಬರಿಗೆ RSS ನಡೆಸುವ ಪಥಸಂಚಲನಗಳಿಗೆ ಅನುಮತಿ ಪಡೆಯುವ ಪರಿಪಾಠದ ಬಗ್ಗೆ ತಿಳಿದೇ ಇಲ್ಲ ಎಂಬುದು ಯಾರಿಗಾದರೂ ಆಶ್ಚರ್ಯ ತರುವ ವಿಚಾರವಾಗಿ ಕಾಣಿಸ್ತದೆ. ಪ್ರಿಯಾಂಕ್ ಸಾಹೇಬರು ಒಮ್ಮೆ ಗೃಹ ಇಲಾಖೆಯ ಕಡತಗಳನ್ನು ತರಿಸಿಕೊಂಡು RSS ಪಥಸಂಚಲನಗಳಿಗೆ ಅನುಮತಿ ಪಡೆದ ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದಾಗಿದೆ. ಅದಕ್ಕಾಗಿ ಖರ್ಗೆ ಅವರು ತಮ್ಮ ಗೃಹ ಇಲಾಖೆಯ ಅಧಿಕಾರಿಗಳ ಸಹಾಯ ಕೇಳಿದರೆ ಖಂಡಿತವಾಗಿಯೂ ಖರ್ಗೆಯವರ ಈ ಅನುಮಾನ ದೂರವಾಗಬಹುದು. ಹಾಗೊಂದು ಬಾರಿ RSS ತಪ್ಪೇ ಮಾಡಿದ್ದರೆ ಗೃಹ ಇಲಾಖೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ಅವಕಾಶ ಇದ್ದೇ ಇದೆಯಲ್ಲ. RSS ತನ್ನ ಪಥಸಂಚಲನಕ್ಕೆ ಅನುಮತಿ ಕೇಳಿ ಸಲ್ಲಿಸುವ ಅರ್ಜಿಯಲ್ಲಿ ನಿಖರವಾದ ಕಾರಣವಿಲ್ಲದೆ ಆ ಅರ್ಜಿಯನ್ನು ಯಾವ ಸರ್ಕಾರ ಕೂಡ ತಿರಸ್ಕರಿಸುವಂತಿಲ್ಲ. ಹಿಂದೊಮ್ಮೆ ತಮಿಳುನಾಡಿನಲ್ಲಿ ಇದೇ ವಿಚಾರಕ್ಕೆ DMK ಸರ್ಕಾರದ ಮುಖ್ಯಸ್ಥ MK ಸ್ಟಾಲಿನ್ ವಿನಾಕಾರಣ ತಕರಾರು ಎತ್ತಿ ಕೋರ್ಟ್ ನಿಂದನೆಗೆ ಕೂಡ ಒಳಗಾಗಿದ್ದು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇದರ ಜೊತೆಗೆ ಸ್ವತಂತ್ರ ಭಾರತದಲ್ಲಿ RSS ವಿರುದ್ಧ ತಕರಾರು ಮಾಡಿದ್ದ ಘಟಾನುಘಟಿಗಳೇ ಎಲ್ಲ ಸಂದರ್ಭದಲ್ಲೂ ಸೋತು ಸುಣ್ಣವಾಗಿದ್ದಾರೆ. ಮರಳಿ ಪ್ರಯತ್ನಿಸುವಂತ ತಾವು ಮತ್ತೊಮ್ಮೆ RSS ವಿರುದ್ಧ ತಕರಾರು ಎತ್ತಿ ನ್ಯೂಸ್ ಮೇಕರ್ ಆಗ್ತಾ ಇದ್ದೀರಿ ಅಂತ ದೇಶದ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಖರ್ಗೆ ಸಾಹೇಬ್ರೇ, ಇದು ನಿಮಗೆ ಬೇಕಿತ್ತಾ ಎಂಬ ಪ್ರಶ್ನೆ ನನ್ನಂಥ ಅನೇಕ ಸಾರ್ವಜನಿಕರದ್ದಾಗಿದೆ. ಖರ್ಗೆ ಸಾಹೇಬ್ರೆ, ನೋಡಿ, ರಾಷ್ಟ್ರಹಿತಕ್ಕಾಗಿ
ಟೊಂಕ ಕಟ್ಟಿ ದುಡಿಯುವ RSS ಅಥವಾ ಇನ್ನಾವುದೇ ಸಂಘಟನೆ ಇರಬಹುದು, ಅವುಗಳು ಯಾವತ್ತೂ ಕೂಡ ಸೋತಿಲ್ಲ ಅಥವಾ ಸೋಲೋದಿಲ್ಲ ಬಿಡಿ. ಈಗ ದಯವಿಟ್ಟು ಈ ವಿಚಾರದ ಬಗ್ಗೆ ಒಂದಿಷ್ಟು ಮನನ ಮಾಡಿಕೊಳ್ಳುವ ಅಗತ್ಯ ತಮ್ಮ ಎದುರಿಗಿದೆ ಅಂತ ಅನಿಸ್ತದೆ. ಅಂದಹಾಗೆ ಈ ವಿಶ್ಲೇಷಣೆ ಮಾಡ್ತಾ ಇರುವ ನಾನು ಸಂಘದ ಕಾರ್ಯಕರ್ತನೂ ಅಲ್ಲ ಅಥವಾ RSS ಸಿದ್ಧಾಂತದ ಅನುಯಾಯಿ ಕೂಡ ಅಲ್ಲ ಬಿಡಿ. ರಾಷ್ಟ್ರಹಿತಕ್ಕಾಗಿ ಶ್ರಮಿಸುವ RSS ನಡೆಸುವ ಚಟುವಟಿಕೆಗಳನ್ನು ಬಾಲ್ಯದಿಂದಲೂ ಹತ್ತಿರದಿಂದ ನೋಡಿದ ಒಬ್ಬ ಪತ್ರಕರ್ತನಾಗಿ ನನ್ನ ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಅಷ್ಟೇ. ಸರ್ ಖರ್ಗೆ ಸಾಹೇಬ್ರೆ, ಇನ್ನಾದರೂ ತಾವು RSS ವಿಚಾರ ಬಿಟ್ಟು ಬಿಡೋದು ಸರಿ ಅಂತ ನನಗಾದರೂ ಅನಿಸ್ತಾ ಇದೆ. ಇಲ್ಲ ಅಂದರೆ ತಮ್ಮನ್ನು ಮುಂದೆ ರಾಜ್ಯದ ಜನರು ಗೃಹ ಖಾತೆ ಮಂತ್ರಿ ಅನ್ನೋದನ್ನು ಬಿಟ್ಟು RSS ಮಂತ್ರಿ ಅಂತ ವಿಡಂಬನೆಯಿಂದ ಗುರುತಿಸುವುದಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ ಖರ್ಗೆ ಸಾಹೇಬ್ರೆ, ಪಾರಿವಾರಿಕವಾಗಿ ನಿಮಗೆ ರಾಜಕಾರಣ ಒಲಿದು ಬಂದಿದೆ. ತಮಗೆ ರಕ್ತಗತವಾಗಿ ಬಂದ ಈ ರಾಜಕಾರಣ ಪಕ್ಷ ರಾಜಕೀಯ ಬಿಟ್ಟು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹೊಸ ಕಾಯಕಲ್ಪ ತರುವಲ್ಲಿ ಸದ್ವಿನಿಯೋಗವಾಗಲಿ. RSS ವಿರುದ್ಧ ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ತಾ ಉಳಿದರೆ ನೀವು ಅಪಹಾಸ್ಯಕ್ಕೆ ಗುರಿಯಾಗಬಹುದು ಎಂಬುವ ಕಳಕಳಿ ನನ್ನದಾಗಿದೆ. ಕರ್ನಾಟಕವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಸುವ್ಯವಸ್ಥೆಯ ನೆಲೆಯಾಗಿ ಕಟ್ಟಿ ರೂಪಿಸುವ ಉತ್ತರದಾಯಿತ್ವ ನಿಮ್ಮ ಹೆಗಲಿಗಿದೆ. ಕರ್ನಾಟಕದ ನೆಲೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಕೂಡ ಹೆಚ್ಚಿಸಿಕೊಳ್ಳುವ ಗುರುತರ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೀಗೆ ಇಂಥ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಹಾಗೂ ಪರಿಗಣಿಸಿ ಮತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ ಎಂಬುದು ನನ್ನ ಶುಭಾಕಾಂಕ್ಷೆಯ ಮಾತಾಗಿದೆ. ಪ್ರೇಕ್ಷಕರೇ, ಇಂಥದೇ ಮತ್ತೊಂದು ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ವಿಶ್ವ+ TV. ನಮಸ್ಕಾರ. ವಿಶ್ವ+, ಜನಹಿತಕ್ಕಿದು ಜ್ಞಾನದ ಜಾಲ.